ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನನಗೆ ಭಾಳ ಕ್ವಶನ್ಸ್ ಕೇಳತ್ತಿದ್ರಿ. ಏನಪ್ಪ ಅಂತಂದ್ರೆ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ನಾನು ಯಾವ ಏಜೆನ್ಸಿ ಥ್ರೂ ಬಂದೀನಿ ಅಂತ ಜರ್ಮನಿಗೆ. ಸೆಕೆಂಡ್ ಕ್ವಶನ್ ನಮಗೆ ಯಾವುದಾದ್ರೂ ಒಳ್ಳೆ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟಾ ಇಲ್ಲ ನಮಗೆ ಏಜೆನ್ಸಿ ಸಜೆಷನ್ ಮಾಡಿರಿ ಅಂತ. ಸೊ ಫಸ್ಟ್ ನಾನು ನನ್ನ ಏಜೆನ್ಸಿ ಬಗ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ನನ್ನ ಏಜೆನ್ಸಿ ನಾನು ಬೆಳಗಾಂ ಥ್ರೂ ಅಂದರೆ ಬೆಳಗಾಮಲ್ಲಿ ಒಬ್ಬರು ಸರ್ ಇದ್ದಾರೆ. ಸೊ ಜರ್ಮನ್ ಆಸ್ಪಿರೇಷನ್ ಅಂತಾರೆ. ಅವ್ರ ಥ್ರೂ ನಾನು ಆಗ್ರಾಗೆ ಹೋಗಿದ್ದೆ. ಆಗ್ರಾದಲ್ಲಿ ಅದು ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟಲ್ಲಿ ಏಜೆನ್ಸಿ ಇದೆ. ಆ ಏಜೆನ್ಸಿ ಹೆಸರು ಬಂದುಬಿಟ್ಟು WBS ಟ್ರೈನಿಂಗ್ ಇಂಡಿಯಾ ಅಂತ. ಸೊ ನಾನು ಇದ್ರ ಥ್ರೂ ನಾನು ಜರ್ಮನಿಗೆ ಬಂದಿದ್ದೆ. ಮತ್ತು ಸೆಕೆಂಡ್ ಏನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟಾ ಇಲ್ಲ ನಮಗೆ ಏನಾದರೂ ಒಳ್ಳೆ ಏಜೆನ್ಸಿ ಸಜೆಸ್ಟ್ ಮಾಡಿರಿ ಅಂತ. ಈಗ ನೋಡಿರಿ ನನ್ನ ಏಜೆನ್ಸಿ ಬಿಟ್ಟು ನಂಗೆ ಬೇರೆ ಯಾವುದೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಯಾವುದೋ ನಿಮಗೆ ಹೇಳಿ ಏನೋ ನಿಮಗೆ ಅದು ಮತ್ತು ಪ್ರಾಬ್ಲಮ್ ಆಗಬಾರ್ದು, ಅದೇನೋ ಫ್ರಾಡ್ ಆಗಬಾರ್ದು, ಸ್ಕ್ಯಾಮ್ ಇರುತ್ತೆ ಟೈಮ್ಸ್. ಹಾಗಾಗಿ ನಾನು ಬೇರೆ ಏಜೆನ್ಸಿ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ. ನನ್ನ ಏಜೆನ್ಸಿದು ನಾನು ಹೇಳೀನಿ. ಸೊ ಹಾಗಾಗಿ ನನ್ನ ಏಜೆನ್ಸಿ ಬಗ್ಗೆ ಅಷ್ಟೇ ಹೇಳಬಲ್ಲೆ, ಬೇರೆದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಸಜೆಷನ್ ಏನು ಮಾಡೋದಪ್ಪ ಅಂತಂದ್ರೆ, ಯಾವುದೋ ಒಂದು ಏಜೆನ್ಸಿ ನೀವು ಏನಾಗಿ ಹುಡುಕಾತಿದ್ದೀರಿ, ಏನೋ ಸರ್ಚ್ ಮಾಡೋದಿದ್ರಿಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅದು ರಿಜಿಸ್ಟರ್ ಇದಿಲ್ಲ ಅಂತ ತಿಳ್ಕೊರಿ. ಅಂದ್ರೆ ಈಗ ಒಂದು ಸಂಸ್ಥೆಗೆ ಯಾವುದಾದ್ರೂ ಒಂದು ಈ ಕಂಪ್ನಿ ಹೆಂಗೆ ರಿಜಿಸ್ಟರ್ ಮಾಡಿರ್ತಾರಲ್ಲ, ಹಂಗೆ ಅದನ್ನೊಂದು ರಿಜಿಸ್ಟರ್ ಮಾಡ್ಯಾರಲ್ಲ ಅಂತ ತಿಳ್ಕೊರಿ. ಅದು ಇನ್ಸ್ಟಿಟ್ಯೂಟ್ ಆಗಿರಲಿ ಏನಾಗಿರಲಿ ಏಜೆನ್ಸಿ. ಸೊ ಆಮೇಲೆ ಅಲ್ಲಿ ಯಾರ್ದು ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ ಆಲ್ರೆಡಿ, ಅವ್ರನ್ನ ಹೋಗಿ ಇನ್ಫಾರ್ಮೇಷನ್ ಕೇಳಿರಿ. ಸೊ ಇದು ಹೇಗಿದೆ ಅಂತ. ಮತ್ತು ಆಲ್ರೆಡಿ ಅದ್ರ ಥ್ರೂ ಯಾರಾದರೂ ಜರ್ಮನಿಗೆ ಹೋಗಿದ್ದಾರೆ ಅಂತಂದ್ರೆ, ಸೊ ಆಲ್ರೆಡಿ ಜರ್ಮನಿಗೆ ಯಾರಾದರೂ ಹೋಗಿದ್ರೆ ಹಂಗಿದ್ರೆ ಎಲ್ಲ ಅಂದ್ರೆ ನಿಮಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ರೆ ನೀವು ನಿಮ್ಮಲ್ಲಿ ಪ್ರೊಸೆಸರ್ ಕಂಟಿನ್ಯೂ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಜರ್ಮನಿಗೆ ಬಂದೆ ಈಗ 2.5 ವರ್ಷ ಆಯ್ತು. ಸೊ ನಾನು 2.5 ವರ್ಷದಿಂದ ಬಂದಾಗ ಅವಾಗ ಇದು ಎಲ್ಲ ನರ್ಸಸ್ ಬರೋ ಜರ್ಮನಿ ಅವಾಗಲೇ ಸ್ಟಾರ್ಟ್ ಆಗಿತ್ತಿದ್ದು. ಅಂದ್ರೆ ಸ್ಟಾರ್ಟಿಂಗ್ ಪೀಕ್ ಇತ್ತು. ಅವಾಗ ಇಷ್ಟು ರಶ್ ಆಗಲಿ ಇಷ್ಟು ಜನ ಬರೋದು ಅವಾಗ ಇರಾಕಿಲ್ಲ. ಸೊ ಅವಾಗ ಏನಾಗಿತ್ತು, ಅಷ್ಟು ಒಂದು ಸ್ವಲ್ಪ ಏನೋ ಏಜೆನ್ಸಿ ಇದ್ದು. ಈಗ ಏನಾಗಿಬಿಟ್ಟಿದೆ, ಈಗ ಎಲ್ಲ ಕಡೆ ರಿಕ್ರೂಟ್ಮೆಂಟ್ ಬಂದಿರೋದ್ರಿಂದ ಜರ್ಮನಿ ಒಂದು ಓಪನ್ ಐತಿ ಈಗ. ಸೊ ಹಾಗಾಗಿ ಏನಾಗಿದ್ದಾವೆ, ಭಾಳಷ್ಟು ಏಜೆನ್ಸಿಗಳು ಬಂದುಬಿಟ್ಟಾವೆ. ಈಗ ಪ್ರತಿಯೊಂದು ಸಿಟಿ ಅಲ್ಲಿ ಭಾಳ ಏಜೆನ್ಸಿ ಆಗ್ಯಾವೆ. ಮತ್ತು ಎಷ್ಟೋ ಫ್ರಾಡ್ ಸ್ಕ್ಯಾಮ್ಸು ಎಲ್ಲ ಆಗತ್ತವೆ. ಸೊ ಹಾಗೆ ಏನು ಮಾಡಿರಿ, ನೀವು ಯಾವುದೇ ಏಜೆನ್ಸಿ ಥ್ರೂ ಏನೋ ಮಾಡೋದಿತ್ತು ಅಂದ್ರೂ ಅದ್ರ ಬಗ್ಗೆ ಎಲ್ಲ ಮೊದಲಿಗೆ ತಿಳ್ಕೊರಿ. ಮತ್ತು ನೀವು ಅವ್ರ ಜೊತೆ ಏನಾದರೂ ಹಣದ ವ್ಯವಹಾರದೊಳಗೆ ಮಾಡಿದರೆ ಅವ್ರಿಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ದು ಏನೋ ಅವ್ರಿಗೆ ₹1 ಹಿಡ್ಕೊಂಡು ನೀವು ಏನೋ ಮಾಡಿದ್ರೂ ಅದ್ರ ಬಗ್ಗೆ ನೀವು ಅವ್ರ ಕಡೆ ಪ್ರೂಫ್ ಇಸ್ಕೋರಿ, ನೀವು ಅದಕ್ಕೆ ಕೊಟ್ಟರಿ ಅಂತ. ಅಂದ್ರೆ ಮುಂದೆ ನಿಮಗೆ ಏನೋ ಆದ್ರೂ ನೀವು ಪ್ರೂಫ್ ಇತ್ತಂದ್ರೆ ನೀವು ಅವ್ರ ಜೊತೆ ಇದನ್ನು ಮಾಡ್ಬೋದು. ಸೊ ಇದು ಬಂದುಬಿಟ್ಟು ನಂದು ಸಜೆಷನ್ಸ್ ನಿಮಗೆಲ್ಲ. ಯಾರು ಏಜೆನ್ಸಿಗೆ ಹುಡ್ಕಾತೀರಿ ಮತ್ತು ಯಾರು ಜರ್ಮನಿ ಬರ್ಬೇಕನ್ನತ್ತೀರಿ. ಸೊ ಹಾಗಾಗಿ ನಾನು ಏಜೆನ್ಸಿ ಬಗ್ಗೆ ನಾನು ಹೇಳೀನಿ. ಸೊ ಇನ್ನು ಮುಂದಿನ ವಿಡಿಯೋದೊಳಗೆ ನಾನು ಏಜೆನ್ಸಿದು ನಾನು ಹೆಂಗೆ ಬನ್ನಿ ಮತ್ತು ಅದೇನು ಪ್ರೊಸೀಜರ್ ಇತ್ತು ಮತ್ತು ಸ್ವಲ್ಪ ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆನೂ ನಾನು ಹೆಂಗೆ ಕಲಿತು ಅನ್ನೋದು ನಿಮಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.